ಪ್ರಾಬ್ಲಮ್ ಇಂದ ನನಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಹೇಳಿಲ್ಲ. ಅಲ್ಲ ನಾವು ಇದನ್ನ ಹೇಳಿದ್ದು ಮಾತಾಡಬೇಡಿ ಅಂತ. ಆ ಕೆಲಸ ಬೇಡಯ್ಯ, ನಿನ್ಗೆ ಇಷ್ಟ ಇದ್ರೆ ಇಲ್ಲ ಹೋಗು. ಹೋಗ್ತೀವಿ, ಹೋಗು. ಫಸ್ಟ್ ಸಂಸಾರ ಪಡ್ಕೊಳ್ಳೋದು. ಅಪ್ಪ ಈಗ ಮೂರು ದಿನ ಊಟ ಇಲ್ಲ ಅಂದ್ಬಿಟ್ಟು ಊಟದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇನ್ನೇನ್ ಮಾಡಿದ್ರೆ ನಾನು ಊಟದ ಬಗ್ಗೆ ಮಾತಾಡಿಲ್ಲ. ನೀನು ಮಾತಾಡಿಲ್ಲ ನಿಮ್ದೆಲ್ಲ. ನೀನು ಊಟದ ಬಗ್ಗೆ ಮಾತಾಡೋದು. ನೀನು ಊಟದ ಬಗ್ಗೆ ಸುಮ್ಮನೆ ಇರು, ಸೈಲೆಂಟ್ ಆಗಿ. ನಿಮ್ಮನ್ನ ಮಾತಾಡ್ತಾನೆ ನೀನು ಸುಮ್ಮನೆ ನಾನು ಹೇಳ್ತಾರೆ ನಿಮಗೆ ಕರ್ಕೊಂಡ್ ಬಂದಿರೋದು ನೀವಲ್ಲ. ನಾನು ಅವ್ರಿಗೆ ಅಂದ್ರೆ ಡೈರೆಕ್ಟ್ ಆಗಿ ಕರ್ಕೊಂಬರಿಲ್ಲ. ಇವ್ರು ಬಿಲ್ಡಿಂಗ್ ಓನರ್ ಅವರು. ಅವ್ರು ಬಿಲ್ಡಿಂಗ್ ಮಾತಾಡ್ತಾರೆ. ನಾನು ಒಂದ್ ಹೇಳ್ತೀನಿ, ನಾನು ಇನ್ನೇನ್ ಹೇಳ್ತೀನಿ ನೋಡು. ನಮ್ಮ ಬಿಲ್ಡಿಂಗ್ ಅಲ್ಲಿ ಈ ತರ ನಡೆದ್ರೆ ಅಮ್ಮನ ಕೇರೆ ಮಾಡಲ್ಲ. ಅರ್ಧ ಗಂಟೆಲಿ ಖಾಲಿ ಮಾಡಿಸ್ತೀನಿ. ಯಾಕೆ ಗೊತ್ತಾ, ನೀವು ದುಡ್ಡು ಕೊಟ್ಟು ಬಿಡಿ ಅಂದ್ಬಿಟ್ಟು ನನಗೆ ನಿನ್ನ ಇಟ್ಕೊಂಡು ಊಟ ಹಾಕಲ್ಲ. ನಾನು ಇರೋದು ನಿನ್ನ ಅನುಕೂಲ, ನನಗೆ ಅನುಕೂಲ ಇದ್ರೆ ಮಾತ್ರ ನೀನು ಇರಬೇಕು, ಇಲ್ಲಾಂದ್ರೆ ಬೇಡ. ಎಲ್ಲರಿಗೂ ಅಷ್ಟೇ. ನನ್ನಂತೂ ಫೀಜು ಬೇಜಾನಿದು. ಹೋಗು. ఎవరిని పెట్టకూడదు. సరే. అట్లా వాళ్ళే మనం చేస్తే పెట్టు ఖాళీ చెప్పి. సరే. ఒకటి ఏడాది నీకు ఉంటే చెప్పా కదా, 1 ವರ್ಷದಿಂದ ಇದ್ದ ಅಂತ ಹೇಳ್ತಾರಲ್ಲ. ಒಂದು 3 ದಿನಕ್ಕೆ ಈ ತರ ಮಾತಾಡ್ಬೋದು. ಸರಿ, ಎತ್ತ ಮಾತಾಡೋದು ಅದೇ ನಾಲ್ಕು ಅರ್ಥ ಅಲ್ಲ. ಆತ್ನು ಮೊನ್ನೆ ಏನು ಗೊತ್ತು ಗಲಾಟೆ ಮಾಡ್ತಾ ಇದ್ದೇನೆ, మన గలాట్ చేస్తున్నాడు. ಒಮ್ಮಿಂದ ಮೇಲೆ ಅಂದ್ರೆ ಯಾರು ಹೋಗ್ತಾರೆ? ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಂದೆ ಒಂದು ಸಂಡೆ 4 ಜನ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಒಮ್ಮಿಂದ ಮೇಲೆ ರೂಲ್ಸ್ ತಂದ್ಬಿಟ್ಟು ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತಾನೆ. ನಾವು 1.5 ವರ್ಷದಿಂದ ನಮ್ಗೆ ಹೇಳೋದು ಬೇಡವಾ? 1.5 ವರ್ಷದಿಂದ ಒಂದು ಶಬ್ದ ಹೇಳಿದ್ದೀನಿ. 1 ವರ್ಷದಿಂದ ಇವ್ರಿಗೆ ಹೇಳ್ಕೊಂಡೇ ಇರಬೇಕು. 1.5 ಒಂದು ಶಬ್ದನೂ ಹೇಳಿಲ್ಲ ಸರ್. ನಾನು ದಯವಿಟ್ಟು ಸರ್, ನಾನು ಅವ್ರಿಗೆ ಒಂದು ಶಬ್ದನೂ ಹೇಳಿಲ್ಲ. ನಿನ್ನ ಶಬ್ದನೇ ಮಾಡಿ ನಾಳೆ ಮಾಡೋದೇನು ಮಾಡ್ತೀನಿ ನೋಡ್ತೀನಿ. ನೋಡೋಣ, ನಾವೇನಾದ್ರು ಮಾಡೋ ಕೂತ್ಕೊಂಡಿದ್ದೀವಿ ಇಲ್ಲಿ. ದಿನ ಇಟ್ಕೊಂಡು ಚೆನ್ನಾಗಿದ್ದು ಚೆನ್ನಾಗಿ ಹೋಗ್ರಿ. ಯಾಕೆ ಸುಮ್ಮನೆ ಎಲ್ಲ ಪಿಜಿಯವರು ಹಿಂಗೆ ಮಾಡಿರೋದು, ಅವನೊಬ್ಬನೇ ಮಾಡಿರೋದು. రేపేమన్నా సౌండ్ వచ్చి ఏమన్నా ఇట్లా వస్తే ఫస్ట్ ఇమ్మీడియట్ బట్టలు పడాలంటే తల శిక్ష మారిపోయి చెప్తాను. అవును, ముందు ఏమొస్తా చూస్తాను నేను. సరే సరే, ಹೋಗ್ರಪ್ಪ, ಏನೋ ಖಾಲಿ ಮಾಡ್ಕೊಂಡು ನೋಡ್ಕೊಂಡು